ಇವತ್ತಿನ ರೆಸಿಪಿ ಮಯೋನೈಸ್ ಸ್ಯಾಂಡ್ವಿಚ್. ಸಖತ್ ಸಿಂಪಲ್, 5 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ಸೇಮ್ ಡಿಟ್ಟೋ ಬರ್ಗರ್ ಶಾಪ್ ಮತ್ತು ರೆಸ್ಟೋರೆಂಟ್ನಲ್ಲೆಲ್ಲ ಯಾವ ಥರ ಸಿಗುತ್ತೋ ಅದೇ ಟೇಸ್ಟ್ ಇರುತ್ತೆ. ಬ್ಯಾಚುಲರ್ಸ್ಗೆ, ತುಂಬಾ ಬ್ಯುಸಿ ಇರೋ ಅಮ್ಮಂದಿರಿಗೆ, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇರೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್. ಯಾಕಂದರೆ ಬೆಳಗ್ಗೆ ಹೊತ್ತು ಟೈಮೇ ಇರಲ್ಲ, ಏನು ಮಾಡ್ಕೊಂಡು ತಿನ್ನೋದಪ್ಪ ಬ್ರೇಕ್ಫಾಸ್ಟ್ಗೆ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗೋಗಿರುತ್ತೆ. ಅದಕ್ಕಾಗಿ ಇವತ್ತು ಚಟ್ಪಟ್ ಅಂತ ಆಗುವಂತಹ 2 ರೀತಿಯಾದ ಮಯೋನೈಸ್ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಯಾವುದೇ ಮಿಷಿನ್ ಇಲ್ದಲೇ ದೋಸೆ ತವ ಅಥವಾ ಪ್ಯಾನ್ ಮೇಲೆ ಹೊರಗಡೆ ಕ್ರಿಸ್ಪಿಯಾಗಿರೋ ಮತ್ತು ಒಳಗಡೆ ಜ್ಯೂಸಿ ಮತ್ತು ಕ್ರೀಮಿ ಆಗಿರೋ ಸ್ಯಾಂಡ್ವಿಚ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿಯಾದ ಸಿಂಪಲ್ ಹಾಗೂ ಈಸಿ ರೆಸಿಪಿಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ಮೊದಲನೇ ಮೆಥಡ್ನಲ್ಲಿ ಮಯೋನೈಸ್ ಸ್ಯಾಂಡ್ವಿಚ್ ನೋಡೋಣ. ಇದು ಜಸ್ಟ್ 2ರಿಂದ 3 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ಮೊದಲಿಗೆ ನಾನಿಲ್ಲಿ 4 ಬ್ರೆಡ್ ಪೀಸಸ್ನ ಇಟ್ಕೋತಾ ಇದ್ದೀನಿ. ಇದಕ್ಕೆ ಎಗ್ಲೆಸ್ ಮಯೋನೈಸ್ ಹಾಕೋತಾ ಇದ್ದೀನಿ. ಹೋದ್ವಾರ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ, ಸೇಮ್ ಅದೇ ಮಯೋನೈಸ್ನ ಹಾಕೊಂಡು ಮಾಡ್ಕೋತಾ ಇದ್ದೀನಿ. ಮಯೋನೈಸ್ ಜಸ್ಟ್ 1 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡತ್ತೆ. ಮೊಟ್ಟೆ ಹಾಕಿರೋ ಮಯೋನೈಸ್ ಮತ್ತು ಮೊಟ್ಟೆ ಹಾಕ್ತಲೇ ಮಾಡಿರೋ ಮಯೋನೈಸ್ 2 ವಿಡಿಯೋ ಲಿಂಕ್ನು ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಇನ್ ಕೇಸ್ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ರೆಸಿಪಿ ನಾನು ಇಂಜಿನಿಯರಿಂಗ್ ಓದುವಾಗ ನಮ್ಮ ಕಾಲೇಜ್ನಲ್ಲಿ ಸಿಗ್ತಿದ್ದಂತಹ ಸ್ಯಾಂಡ್ವಿಚ್ ರೆಸಿಪಿ ತುಂಬಾ ಫೇಮಸ್ ಆಗಿತ್ತು. ಮಿನಿಮಮ್ ಅಂದರೆ 1 ವರ್ಷದವರೆಗೂನಾದರೂ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಮಯೋನೈಸ್ನ ಈ ಥರ ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಇವಾಗ ಕಾಳು ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ನನಗೆ ಇದ್ರ ಟೇಸ್ಟ್ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿನ ಸ್ವಲ್ಪ ಉದುರಿಸ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆದರೆ ಈ ಸ್ಯಾಂಡ್ವಿಚ್ ಸ್ಪೈಸಿ ಇದ್ದಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಉಪ್ಪು ಹಾಕ್ತಿಲ್ಲ, ಯಾಕಂದರೆ ನಾವು ಮಯೋನೈಸ್ ಮಾಡುವಾಗ ಉಪ್ಪು ಹಾಕಿದ್ದೀನಿ, ಅದಕ್ಕಾಗಿ ಉಪ್ಪು ಹಾಕ್ತಿಲ್ಲ. ಇದನ್ನು ಇವಾಗ ಬೇರೆ ಬ್ರೆಡ್ ಪೀಸಸ್ಸಿಂದ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀವು ದೋಸೆ ತವ, ಚಪಾತಿ ತವ, ಫ್ರೈಯಿಂಗ್ ಪ್ಯಾನ್ ಯಾವುದಾದ್ರೂ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬದಲಿಗೆ ಬೆಣ್ಣೆನೂ ಹಾಕೋಬೋದು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿರೋಂತಹ ಮಯೋನೈಸ್ ಬ್ರೆಡ್ ಸ್ಲೈಸಸ್ನ ಇಡ್ತಾ ಇದ್ದೀನಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಲೋ ಫ್ಲೇಮ್ನಲ್ಲೇ ಇಡಬೇಕು, ಇಲ್ಲಾಂದರೆ ಬ್ರೆಡ್ ಫುಲ್ ಬ್ಲ್ಯಾಕ್ ಆಗೋಗ್ಬಿಡತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಬ್ರೆಡ್ನ ಚೇಂಜ್ ಮಾಡ್ತಾ ಇರಿ ಅದ್ರ ಪ್ಲೇಸ್ನ. ನಾವು ಬ್ರೆಡ್ ಸ್ಲೈಸಸ್ನ ತವ ಮೇಲೆ ಬೇಯಿಸ್ಕೋತಾ ಇರೋದ್ರಿಂದ ಪೂರ್ತಿ ಒಂದೇ ಥರ ಇವನ್ ಆಗಿ ರೋಸ್ಟ್ ಆಗೋದಿಲ್ಲ. ತುದಿನಲ್ಲಿ ಎಡ್ಜಸ್ ಮಾತ್ರ ರೋಸ್ಟ್ ಆಗಿರುತ್ತೆ, ಮಧ್ಯದಲ್ಲಿ ಹಾಗೆ ಇರುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ ಅದಕ್ಕೊಂದು ಸ್ಟೀಲ್ ಪ್ಲೇಟ್ನ ಕವರ್ ಮಾಡಿ ಯಾವುದಾದ್ರೂ ಒಂದು ಭಾರ ಆಗಿರೋವಂಥ ವಸ್ತುನ ಇಟ್ಬಿಟ್ಟು ಒಂದು 10 ಸೆಕೆಂಡ್ ಇಡಿ ಸಾಕು. ಜಾಸ್ತಿ ಅಲ್ಲ, ಜಸ್ಟ್ 10 ಸೆಕೆಂಡ್ ಅಷ್ಟೇ. ನೀವು ಜಾಸ್ತಿ ರೋಸ್ಟ್ ಮಾಡಿದಷ್ಟು ಚೆನ್ನಾಗಿರೋದಿಲ್ಲ, ಟೇಸ್ಟು ಫುಲ್ ಹಾರ್ಡ್ ಆಗೋಗ್ಬಿಡುತ್ತೆ, ಮಯೋನೈಸ ಗಟ್ಟಿ ಆಗೋಗ್ಬಿಡುತ್ತೆ. ಇವಾಗ ಇದೆರಡನ್ನೂ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸರಿ ಅದೇ ರೀತಿ ಮೇಲ್ಗಡೆ ಪ್ಲೇಟ್ ಮತ್ತು ಯಾವುದಾದ್ರು ಒಂದು ಭಾರದ ವಸ್ತು ಇಟ್ಕೊಂಡು ಸೇಮ್ ಅದೇ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ನಮ್ಮ ಮಯೋನೈಸ್ ಸ್ಯಾಂಡ್ವಿಚ್ ಸಹ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನು ಬಿಸಿ ಬಿಸಿ ಇರಬೇಕಾದ್ರೇ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಕೆಚಪ್ ಇದ್ರಂತೂ ಸಖತ್ ಕಾಂಬಿನೇಷನ್. ಇವಾಗ 2ನೇ ಮೆಥಡ್ನಲ್ಲಿ ಮಯೋನೈಸ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಮೀಡಿಯಮ್ ಸೈಜ್ದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅರ್ಧ ಟೊಮ್ಯಾಟೊ, 1/4 ಭಾಗದಷ್ಟು ದಪ್ಪ ಮೆಣಸಿನ್ಕಾಯಿ, ಅರ್ಧ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಉದುರಿಸ್ಕೊಂಡಿದ್ದೀನಿ, ಅರ್ಧ ಚಮಚದಷ್ಟು ಖಾರದ ಪುಡಿ. ಇದ್ರ ಬದಲಿಗೆ ನೀವು ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕರೆಕ್ಟಾಗಿ 2 ಪೀಸ್ ಬ್ರೆಡ್ಡಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ಮತ್ತು ಈ ತರಕಾರಿಗಳನ್ನೆಲ್ಲ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾವು ತರಕಾರಿ ಎಲ್ಲ ಹಾಕಿರೋದ್ರಿಂದ ಈ ಸ್ಯಾಂಡ್ವಿಚ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗಲೂ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಬಿಸಿ ಬಿಸಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಸಾಲನೆಲ್ಲ ಚೆಂದ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ 2 ಚಮಚದಷ್ಟು ಎಗ್ಲೆಸ್ ಮಯೋನೈಸ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಯೋ ಕಮ್ಮಿ ಇದೆ ಅನಿಸ್ತಿದೆ, ಅದಕ್ಕೆ ಮತ್ತೆ ನಾನು 1 ಸ್ಪೂನಷ್ಟು ಮಯೋನೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ಚರ್ ರೆಡಿಯಾಗಿದೆ.
ನೆಕ್ಸ್ಟು 4 ಸ್ಲೈಸ್ ಬ್ರೆಡ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಟೊಮ್ಯಾಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಚಿಲ್ಲಿ ಸಾಸ್ ಇತ್ತು ಅಂದರೆ ಕೆಳಗಡೆ ಸ್ಲೈಸ್ಗೆ ಟೊಮ್ಯಾಟೊ ಕೆಚಪ್ ಹಾಕ್ಕೊಳ್ಳಿ, ಮೇಲ್ಗಡೆ ಕ್ಲೋಸ್ ಮಾಡ್ತೀವಲ್ವ ಆ ಸ್ಲೈಸಿಗೆ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಹಾಗೆ ಮಾಡಿದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಸ್ ಇಲ್ಲ ಅಂದರೂ ಪರವಾಗಿಲ್ಲ, ಏನೂ ಅಡ್ಡಿ ಇಲ್ಲ. ಹಾಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಹಾಕ್ಕೊಂಡು ಮಾಡ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನಾವು ಕೆಚಪ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ನ ಕಮ್ಮಿ ಮಾಡಲಿಕ್ಕೆ ಅದ್ರ ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಇನ್ ಕೇಸ್ ನೀವು ಕೆಚಪ್ ಅಥವಾ ಸಾಸ್ ಹಾಕ್ಕೊಂಡಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಮತ್ತು ನೀವು ಮಕ್ಕಳಿಗೆ ಮಾಡ್ತಾಯಿದ್ರೆ ಮೆಣಸಿನ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ, ಹಾಕೋಕೆ ಹೋಗಬೇಡಿ. ಇವಾಗ ಇದ್ರ ಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ತರಕಾರಿ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಬ್ರೆಡ್ ಸ್ಲೈಸಸ್ನ ಅದ್ರ ಮೇಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ತವಾಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ರೆಡ್ ಸ್ಲೈಸಸ್ನ ಇಟ್ಕೋತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಅಂದರೆ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ರೆಡ್ ಸ್ಲೈಸಸ್ ಫುಲ್ ಕಪ್ಪಾಗಿಬಿಡುತ್ತೆ. ಇವಾಗ ತುಂಬ ಜನ ಹೊರಗಡೆಯಿಂದ ಏನಾದ್ರು ತೊಗೊಂಡು ಬಂದು ತಿನ್ನೋಕ್ಕೆ ಹೆದರ್ಕೋತಾರೆ, ಮಕ್ಕಳಿಗಂತೂ ತಿನ್ಸೋದೇ ಇಲ್ಲ. ಅವರಿಗೂ ಪಾಪ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತಲ್ವ, ಅಂಥ ಟೈಮ್ನಲ್ಲಿ ನೀವು ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಫುಲ್ ಕ್ರೀಮಿ ಇರುತ್ತೆ, ಮೇಲೆ ಫುಲ್ ಕ್ರಿಸ್ಪಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ವೆಜಿಟೇಬಲ್ ಮೈನಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇವಾಗ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡ್ಕೋಬೇಕು. ಸಖತ್ ಚೆನ್ನಾಗಿರುತ್ತೆ, ಬಿಸಿ ಬಿಸಿಗಿದ್ದಾಗಲೇ ತಿನ್ನಬೇಕು ನೀವು ಇದನ್ನು. 2 ಸ್ಯಾಂಡ್ವಿಚ್ನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಏನಾದರೂ ನೀವು ನನ್ನನ್ನು ಕೇಳೋದಾದರೆ ನಾನು ನಿಮಗೆ ಸೆಕೆಂಡ್ ಮೆಥಡ್ ಅಂತ ಹೇಳ್ತೀನಿ. ಯಾಕಂದರೆ ಇದು ತುಂಬಾ ಜ್ಯೂಸಿಯಾಗಿ ವೆಜಿಟೇಬಲ್ಸ್ ಇರೋದ್ರಿಂದ ಸಖತ್ ಚೆನ್ನಾಗಿರುತ್ತೆ. ಸೇಮ್ ಬರ್ಗರ್ ಶಾಪ್ನಲ್ಲಿ ರೆಸ್ಟೋರೆಂಟ್ನಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ. ಸೊ ಇವತ್ತೇ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಇದ್ರ ಟೇಸ್ಟು. ಮಿಸ್ ಮಾಡ್ದಲೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ರೆಸಿಪಿ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.